ಕೇವಲ ಬೆಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲ ಸಮಸ್ಯೆ ಆಗ್ತಿರೋದು, ಇತರೆ ಜಿಲ್ಲೆಗಳಲ್ಲೂ ಸಮಸ್ಯೆ ಇದೆ. ಚಾಮರಾಜನಗರದಲ್ಲೂ ಗ್ಯಾಸ್ ಸಿಲಿಂಡರ್ ಸಂಕಟ ಶುರುವಾಗಿದೆ. ಕೊಳ್ಳೇಗಾಲದಲ್ಲಿ 3 ಪ್ರಮುಖ ಹೋಟೆಲ್ಗಳು ಬಂದ್ ಆಗಿವೆ. ಬಸವೇಶ್ವರ, ಶ್ರೀರಂಗ, ಹರ್ಷ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆಯಿಂದ 3 ಹೋಟೆಲ್ಗಳಿಗೆ ಬೀಗ ಹಾಕಿಬಿಟ್ಟಿದ್ದಾರೆ. ಹೋಟೆಲ್ ಕ್ಲೋಸ್ ಆಗಿರುವಂತ ಪರಿಣಾಮ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೂ ಈಗ ಸಂಕಷ್ಟ ಎದುರಾಗಿದೆ. ಇನ್ನು ಎಷ್ಟು ದಿನ ಗ್ಯಾಸ್ ಸಪ್ಲೈ ಆಗಲ್ಲ, ಕೆಲಸ ಮಾಡಿಲ್ಲ ಅಂತಂದ್ರೆ ಸಂಬಳ ಸಿಗಲ್ಲ, ಸಂಬಳ ಸಿಕ್ಕಿಲ್ಲ ಅಂತಂದ್ರೆ ಜೀವನ ನಿರ್ವಹಣೆ ಹೆಂಗೆ, ಕುಟುಂಬ ನಿರ್ವಹಣೆ ಹೆಂಗೆ ಮಾಡೋದು ಅಂತ ಹೇಳಿ ಕಾರ್ಮಿಕರಿಗೂ ಈಗ ಸಂಕಷ್ಟ ಎದುರಾಗಿದೆ. ಚಾಮರಾಜನಗರ ಭಾಗದಲ್ಲಿ ಬಸವೇಶ್ವರ, ಶ್ರೀರಂಗ, ಹರ್ಷ 3 ಹೋಟೆಲ್ಗಳು ಇವತ್ತು ಬೆಳಗ್ಗೆಯಿಂದ ಕ್ಲೋಸ್ ಆಗಿದೆ. ಹೋಟೆಲ್ ಉದ್ಯಮಕ್ಕೆ ಭಾರೀ ಹೊಡೆತ ಕೊಡಲಾಗ್ತಾ ಇದೆ. ಅಂದ್ರೆ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದಿಂದಾಗಿ ತುಂಬಾ ಕಡೆ ಆಲ್ರೆಡಿ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಅಂದ್ರೆ ಈ ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡ್ತಾ ಇದ್ದೀವಿ, ಮುಚ್ಚಲಾಗಿದೆ ಅಂತ ಹೇಳಿ. ಇದರಿಂದ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೂ ಈಗ ಸಂಕಷ್ಟ ಎದುರಾಗಿದೆ. ಚಾಮರಾಜನಗರ ಭಾಗದಲ್ಲಿ 3 ಪ್ರಮುಖ ಹೋಟೆಲ್ಗಳಿಗೆ ಇವತ್ತು ಬೆಳಗಿನಿಂದ ಬೀಗ ಬಿದ್ದಿದೆ. ರೀಸೆಂಟ್ ಆಗಿ ಕೊರೋನಾ ಟೈಮ್ನಲ್ಲಿ ನೋಡಿದ್ವಿ, ಹೋಟೆಲ್ಗಳು ಬಂದ್ ಆಗಿತ್ತು, ಅವಾಗ ಜನ ಬರ್ತಾ ಇರಲಿಲ್ಲ. ಈಗ ಜನ ಏನೋ ಬರ್ತಾರೆ, ಆದ್ರೆ ಸಿಲಿಂಡರ್ ಬರ್ತಾ ಇಲ್ಲ. ರಾಯಚೂರಲ್ಲೂ ಅಷ್ಟೇ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳ್ತಾ ಇದೆ. ಕಟ್ಟಿಗೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಹೀಗೆ ಆದ್ರೆ ಹೋಟೆಲ್ ಮುಚ್ಚಬೇಕಾಗುತ್ತೆ. ಇದೆಲ್ಲ ತಾತ್ಕಾಲಿಕ. ಕೆಲವು ಸ್ಟವ್ ಯೂಸ್ ಮಾಡ್ತಾ ಇದ್ದಾರೆ, ಬಾಯ್ಲರ್ ಬಳಕೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ಕಟ್ಟಿಗೆ ಒಲೆಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದೊಂದು ತಾತ್ಕಾಲಿಕ ಪರಿಹಾರ ಅಷ್ಟೇ, ಶಾಶ್ವತವಾಗಂತೂ ಆಗಲ್ಲ. ಯಾಕಂದರೆ ನಾವು ಈ ಸಿಲಿಂಡರ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ಅದಿಲ್ಲದೆ ಕಷ್ಟ ಆಗುತ್ತೆ ಜೀವನ ಅನ್ನೋ ಥರನೂ ಬಿಂಬಿತವಾಗ್ಬಿಟ್ಟಿದೆ. ಹಾಗಾಗಿ ಈಗ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಹೋಟೆಲ್ಗಳನ್ನು ಮುಚ್ಚಬೇಕಾಗುತ್ತೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಒಂದು ಗ್ಯಾಸು ಸಿಗ್ತಲ್ಲ, ರಿಸಿಪ್ಟ್ ಇಟ್ಕೊಂಡಿದ್ದೀವಿ, ಹೋದರೆ ಸಿಲಿಂಡ್ರ್ ಇಲ್ಲ ಅಂತ ಇದ್ದಾರೆ. ನಮ್ಮದು ಟೋಟಲ್ 70% ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ. ಇಡ್ಲಿ ಒಂದು ಬೇಯಿಸ್ತಾ ಇದ್ದೀವಿ, ಬಿಟ್ಟರೆ ರೈಸ್ ಐಟಮ್ ಒಂದು ಬೇಯಿಸ್ತಾ ಇದ್ದೀವಿ. ಇನ್ನು ಮೆಕ್ಕಿದ್ದು ಯಾವುದೂ ಇಲ್ಲ. ಇದರಲ್ಲಿ ಆಗೋ ವ್ಯಾಪಾರದಲ್ಲಿ ಬಾಡಿಗೆ ಒಂದು ಕಟ್ಬೋದು. ಮೆಕ್ಕಿದೆಲ್ಲ ತಲೆ ಮೇಲೆ ಬಂದಿದೆ. ನಮ್ಮ ಹುಡುಗರು ಸಂಬಳ ಕೊಡೋಕ್ಕಾಗಲ್ಲ. ಈ ಪೊಸಿಷನಲ್ಲಿ ಜನ ಬರ್ತಾಯಿದ್ದಾರೆ, ಜನಕ್ಕೆ ನಾವು ಏನು ಕೊಡೋಕ್ಕಾಗದಿರೋ ಪರಿಸ್ಥಿತಿಗೆ ಬಂದಿದ್ದೀವಿ. ದೋಸೆನೂ ಬಂದಾಗಿದೆ, ಟೋಟಲ್ ಎಲ್ಲ ಗೋಬಿ ಮಂಚೂರಿ ಎಲ್ಲ ಬಂದ್ ಮಾಡಿದ್ದೀವಿ. ಈಗ ಇಡ್ಲಿ ಮತ್ತು ರೈಸ್ ಐಟಮ್ 2 ಇಟ್ಕೊಂಡಿದ್ದೀವಿ. ಹತ್ತತ್ರ ಇದು ಒಂದು ಅಧಿಕೃತ ಲಾಕ್ಡೌನ್ ಆದಂಗೆ ಆಗಿದೆ. ಜನ ಬರ್ತಾಯಿದ್ದಾರೆ, ಅವಾಗ ಜನ ಇದ್ದಿಲ್ಲ, ನಾವು ಇದು ಮಾಡ್ತೀವಿ. ಜನ ಇದ್ರೂ ಈಗೇನು ಕೊಡೋಕ್ಕಾಗದಿರೋ ಪರಿಸ್ಥಿತಿ ಬಂದಿದೆ. ಕಮರ್ಷಿಯಲ್ LPG ಸಿಲಿಂಡರ್ ಶಾರ್ಟೇಜ್ ಇರುವಂಥದ್ದು ಸತ್ಯ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ನಾವು ಡೀಲರ್ನ ಕಾಂಟ್ಯಾಕ್ಟ್ ಮಾಡಿದವಾಗ ಅವರಿಗೆ ಸಪ್ಲೈ ಆಗ್ತಾಯಿಲ್ಲ. ಬಾಟ್ಲಿಂಗ್ ಪ್ಲ್ಯಾಂಟ್ನಲ್ಲಿ ಕೂಡ ಬಾಟ್ಲಿಂಗ್ ಭಾಳ ಸ್ಲೋ ಇದೆ, ನಾವು ಆರ್ಡ್ರ್ ಮಾಡಿರೋಂಥ ಲೋಡ್ಗಳು ಬರ್ತಾಯಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಶಾರ್ಟೇಜ್ ಅಂತೂ ಇದೆ. ಹೀಗೆಲ್ಲ ಕೆರೋಸಿನ್ ಆಯಿತು, ಇದೆಲ್ಲ ಇತ್ತು. ಈಗ ಯಾವುದೂ ಇಲ್ಲ, ಓನ್ಲಿ LPG, ಅದು ಕಮರ್ಷಿಯಲ್ ಸಿಲಿಂಡರ್. ಇದು ಶಾರ್ಟೇಜ್ ಇರೋದ್ರಿಂದ ಹೋಟೆಲ್ ಅವ್ರು ಸಫರ್ ಆಗ್ತಾ ಇದ್ದಾರೆ. ಕೆಲವು ಐಟಮ್ಗಳನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಆಲ್ ಓವರ್ ದ ಸ್ಟೇಟ್, ಎಂಟೈರ್ ದ ಸ್ಟೇಟ್, ಒಂದೇ ಸ್ಟೇಟ್ ಅಲ್ಲ, ಇಡೀ ದೇಶದಲ್ಲಿ ಈ ಪ್ರಾಬ್ಲಮ್ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿದೆ, ನಮಗನ್ಸುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕಮರ್ಷಿಯಲ್ LPG ಸಿಲಿಂಡರ್ ಗದಗದಲ್ಲೂ ಸಮಸ್ಯೆ ಆಗ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ಗಳಿಗೆ ಸಂಕಷ್ಟದ ಪರಿಸ್ಥಿತಿ ಗದಗ್ನಲ್ಲೂ ನಿರ್ಮಾಣವಾಗಿದೆ. ಗದಗದ ಬಸ್ ನಿಲ್ದಾಣದ ಹೋಟೆಲ್ ಕ್ಲೋಸ್ ಆಗುವಂತ ಆತಂಕ ಇದೆ. ಪುಲಾವ್, ಅನ್ನ ಸಾಂಬಾರ್, ದೋಸೆಗಷ್ಟೇ ಮೆನು ಸೀಮಿತ ಮಾಡಿದ್ದಾರೆ. ಸಾಂಬಾರ್ ಸಾಗು ಇಲ್ಲದೆ ದೋಸೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಸಂಜೆಯೊಳಗೆ ಹೋಟೆಲ್ ಬಂದ್ ಮಾಡೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಎಷ್ಟು ತಮ್ಮ ಹತ್ರ ಸ್ಟಾಕ್ ಇದೆ ಅಲ್ಲಿ ತನಕ ಅಡುಗೆ ಮಾಡೋದು, ಯಾವಾಗ ಖಾಲಿ ಆಗುತ್ತೆ ಅದಾದ್ಮೇಲೆ ಬಂದ್ ಮಾಡೋದು. ಸಂಜೆ ತನಕ ಬರಬಹುದು ಸಿಲಿಂಡರ್ ಅಂತ ಒಂದು ಅಂದಾಜಿದೆ. ಅದಾದ್ಮೇಲೆ ಕ್ಲೋಸ್ ಮಾಡೋದಕ್ಕೆ ಗದಗ ಭಾಗದಲ್ಲೂ ಹೋಟೆಲ್ಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ತುಂಬಾ ಹೋಟೆಲ್ಗಳು ಗದಗ ಭಾಗದಲ್ಲೂ ಮುಚ್ಚಿದೆ. ಇನ್ನು ಕೆಲವು ಕಡೆ ಸಂಜೆ ತನಕ ಸ್ಟಾಕ್ ಇದೆ, ಅದಾದ್ಮೇಲೆ ಕ್ಲೋಸ್ ಮಾಡುವಂತ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಸ್ಯೆ ಅಷ್ಟೇ, ಮತ್ತೇನಿಲ್ಲ. ಇನ್ನೇನೋ ಬಂದ್ ಮಾಡಿದ್ದೇವೆ. ಇವತ್ತು ಒಂದು 5 ಸಿಲಿಂಡರ್ ಸಿಕ್ಕಿದೆ, 5 kg ಒಂದು 2-3 ಸಿಲಿಂಡರ್ ಸಿಕ್ಕಿದ್ದು. ಅದು ಮುಗಿಯೋ ತನಕ ಮಾಡ್ತೇವೆ. ಡೈಲಿ ಒಂದು 10-20 ಐಟಮ್ ಕೊಡ್ತಿದ್ದೇವೆ. ಈಗ ಒಂದು 2 ಐಟಮ್ ಅಷ್ಟೇ, ಒಂದು ಚಹಾ, ದೋಸೆ, ಪಲಾವ್, ಬಾಕಿದೇನು ಐಟಮ್ ಇಲ್ಲ. ಮೊದಲು ಇಡ್ಲಿ, ವಡ, ಶಿರಾ, ಉಪ್ಪಿಟ್ಟು, ಪಲಾವ್, ಪುರಿ, ದೋಸೆ, ಚೈನೀಸ್ ಐಟಮ್ ಊಟ ಎಲ್ಲ ಕೊಡ್ತಿದ್ದೇವೆ. ಈಗ ಅದು ಕೊಡ್ಲಿಕ್ಕೆ ಆಗಲ್ಲ ಅಷ್ಟೇ. 2 ಐಟಮ್ ಕೊಡ್ತೇವೆ, ಅದು ಕೂಡ ಗ್ಯಾಸಿಗೆ ಖತಮ್ ಆಗೋ ತನಕ
ಒಂದು 5 ಕೆ ಜಿ ನಿನ್ನೆ ಬಾಗಲಕೋಟೆ ಹೋಗಿ ತೊಗೊಂಡು ಬಂದಿವಿ. 500 ರೂಪಾಯಿ ಅದು ರೇಟ್ ಆ್ಯಕ್ಚುಲಿ, ಇದು 700 ರೂಪಾಯಿ ಕೊಟ್ಟು 200 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಕೊಟ್ಟು ತೊಗೊಂಡು ಬಂದಿವಿ ಅಷ್ಟೇ. ಹೌದು, 200. ಆದರೂ ಅದು ಸಿಗೋದಿಲ್ಲ ಈಗ, ಇವತ್ತು ಅದು ಸಿಗಲ್ಲ. ಹೇಳಿಕೊಟ್ಟೆ ನಾವು ಇವತ್ತೊಂದು ದಿವಸ ಕೊಡ್ತೇವೆ ಅಂತ, ನಾಳೆಯಿಂದ ಅದು ಕೊಡಲ್ಲ.